ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನಳಿನ ಸ್ಕಂದ ಕಿಚನ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಹೂಗಳನ್ನ ಹಬ್ಬಕ್ಕಿಂತ ಮೊದಲನೇ ತಗೊಂಡ್ಬಿಟ್ಟು ಹೇಗೆ ನಾವು ಫ್ರೆಶ್ ಆಗಿ ಸ್ಟೋರ್ ಮಾಡ್ಕೋಬಹುದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಹ ಯಾವಾಗ್ಲೂ ಈ ತರ ತುಂಬಾ ಹೂಗಳು ಬೇಕಾದಾಗ ಹಬ್ಬದ ದಿವಸ ತುಂಬಾ ರೇಟ್ ಇರುತ್ತಲ್ವಾ, ಹಾಗಾಗಿ ವಾರ ಅಥವಾ ಒಂದ್ 10 ದಿವಸ ಮೊದಲೇನೆ ಹೂಗಳನ್ನ ತೆಗೆದು ಸ್ಟೋರ್ ಮಾಡಿ ಇಡ್ತೀನಿ. ನಾನ್ ಯಾವ ರೀತಿ ಸ್ಟೋರ್ ಮಾಡ್ಕೊಂತೀನಿ ಪ್ರತಿ ವರ್ಷ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರಲ್ಲೂ ನಾನು ಹೂ ಕಟ್ಟಿ ಮಾರ್ತಾರಲ್ವಾ, ಅವ್ರ ಹತ್ರನೇ ನಾನು ಸಹ ಕೇಳಿ ತಿಳ್ಕೊಂಡಂತ ಟಿಪ್ಸ್ ಇದು. ಇವಾಗ ಫಸ್ಟ್ ನೋಡಿ, ಹೂವ್ ಏನ್ ತಂದಿರ್ತೀವಲ್ಲ ನಾವು, ಆ ಹೂವಲ್ಲಿ ಈ ರೀತಿ ತುಂಬಾ ಹಾಳಾಗಿರೋದು, ಬಾಡಿರೋದು, ಈ ತರ ಸ್ವಲ್ಪ ಕೊಳ್ತ ತರ ಆಗಿರುತ್ತೆ ನೋಡಿ, ಆ ತರ ಹೂವೆಲ್ಲ ಫಸ್ಟ್ ನಾವು ಹೂವಿಂದ ಅದನ್ನ ತೆಗ್ದ್ಬಿಡ್ಬೇಕು ನೀಟಾಗಿ. ಫಸ್ಟ್ ಆ ತರ ಹೂವನ್ನೆಲ್ಲ ತೆಗ್ದ್ಬಿಟ್ಟು ಈ ರೀತಿ ಹೂವನ್ನೆಲ್ಲ ಫಸ್ಟ್ ರೆಡಿ ಮಾಡ್ಕೋಬೇಕು. ಆಮೇಲೆ ನಿಮ್ಗೆ ಹೂವನ್ನ ಕಟ್ಟಿ ಅಥವಾ ಹಾರ ಮಾಡ್ಕೊಂತೀರಿ, ಏನ್ ಮಾಡ್ತೀರಾ ಮಾಡ್ಬಿಟ್ಟು ನೀವು ಆಮೇಲೆ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ತೋರಿಸ್ತಾ ಇದೀನಿ ನೋಡಿ. ಇವಾಗ ನಾನು ಹೂವೆಲ್ಲ ಕಟ್ಟಿ ಇಟ್ಟಾಗಿತ್ತು, ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಮಳೆಗಾಲ, ಸ್ವಲ್ಪ ಬಿಸಿಲು ಸಹ ಇಲ್ಲ, ಹಾಗಾಗಿ ಆ ಫ್ರಿಡ್ಜ್ ಅಲ್ಲಿ ಯಾವ ರೀತಿ ಇಡ್ಬೋದು ಮತ್ತೆ ಆಚೆನೂ ಸಹ ನಾವು ಯಾವ ರೀತಿ ಸ್ಟೋರ್ ಮಾಡ್ಬೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ತುಂಬಾನೇ ದಿವಸ ಹೂವನ್ನ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು. ನಾವು ಹೂವು ಕೊಂಡ್ಕೊಳ್ಳುವಾಗ ಅಷ್ಟೇ ಎಷ್ಟು ಫ್ರೆಶ್ ಇರುತ್ತೆ ನೋಡ್ಬಿಟ್ಟು ತಗೊಳೋದು ತುಂಬಾನೇ ಒಳ್ಳೇದು. ಆದಷ್ಟು ನೀವು ತುಂಬಾನೇ ಫ್ರೆಶ್ ಇರೋಂತ ಹೂವನ್ನ ತಗೊಂಡ್ರೆ ನೀವು ಹಬ್ಬದ ದಿನದ ತನಕನೋ ಮತ್ತು ಹಬ್ಬ ಮುಗ್ದ್ಮೇಲೆ ಸಹ ಹೂವು ಇನ್ನೂ ಚೆನ್ನಾಗೆ ಇರೋ ರೀತಿ ಫ್ರೆಶ್ ಆಗಿ ಇಟ್ಕೋಬಹುದು. ಇವಾಗ ಒಂದು ನ್ಯೂಸ್ ಪೇಪರ್ ಅನ್ನ ತಗೊಂಡಿದ್ದೀನಿ. ನ್ಯೂಸ್ ಪೇಪರ್ ಮೇಲೆ ನೋಡಿ ಈ ರೀತಿ ಹೂವನ್ನ ಈ ತರ ರೌಂಡ್ ಆಗಿ ಸುತ್ತಬಿಟ್ಟು ಇಡ್ತಾ ಇದ್ದೀನಿ. ನ್ಯೂಸ್ ಪೇಪರ್ ಅಥವಾ ಒಂದು ದೊಡ್ಡದು ಟಿಶ್ಯೂ ಪೇಪರ್ ಇತ್ತು ಅಂದ್ರೆ ಟಿಶ್ಯೂ ಪೇಪರ್ ಅಲ್ಲಿ ಈ ರೀತಿ ಸುತ್ತಿ ಇಡಬಹುದು. ನಾನು ನ್ಯೂಸ್ ಪೇಪರ್ ಅನ್ನ ಎರಡ್ ಫೋಲ್ಡ್ ಆಗಿ ತಗೊಂಡ್ಬಿಟ್ಟು ಈ ರೀತಿ ನೀಟಾಗಿ ಆ ಹೂವನ್ನ ಸುತ್ತಬಿಟ್ಟು ಒಂದು ಬಾಕ್ಸ್ ಒಳಗೆ ಇಡ್ತಾ ಇದ್ದೀನಿ. ಇವಾಗ ಇದನ್ನ ನಾನು ಫ್ರಿಡ್ಜ್ ಅಲ್ಲಿ ಇಡೋದಕ್ಕೋಸ್ಕರ ಈ ರೀತಿ ಕವರ್ ಮಾಡ್ತಾ ಇದ್ದೀನಿ. ಅದನ್ನ ಇವಾಗ ನೋಡಿ ಈ ರೀತಿ ಒಂದು ಬಾಕ್ಸ್ ಒಳಗೆ ಪೇಪರ್ ಪೂರ್ತಿ ಸುತ್ತಿರೋಂತ ಹೂವನ್ನ ಅದ್ರೊಳಗೆ ಇಟ್ಬಿಟ್ಟು ಮೇಲೆ ಕ್ಯಾಪ್ ಅನ್ನ ಮುಚ್ಚಿ ಇಡ್ತೀನಿ. ಇಲ್ಲ ತುಂಬಾನೇ ಹೂ ಜಾಸ್ತಿ ತಗೊಂಡ್ಬಂದ್ಬಿಟ್ಟಿದೀವಿ, ನಾವು ಬಾಕ್ಸ್ ಗಳಲ್ಲೆಲ್ಲ ಹಾಕಿ ಇಡೋದಕ್ಕೆ ಆಗದೇ ಇಲ್ಲ ಅಂದಾಗ ನೀವು ಆ ಒಂದು 4-5 ಕವರ್ಗಳನ್ನ ಚೆನ್ನಾಗಿ ಟೈಟ್ ಆಗಿ ಕಟ್ಬಿಟ್ಟು ಸಹ ಇಡ್ಬೋದು. ಆದಷ್ಟು ಕೆಳಗಡೆ ಹೂವಿನ ಕೆಳಗಡೆ ಒಂದು ಪೇಪರ್ ಅನ್ನ ಹಾಕಿ ಒಂದು 4-5 ಕವರ್ನ ಚೆನ್ನಾಗಿ ಕಟ್ಬಿಟ್ಟು ಸಹ ಸ್ಟೋರ್ ಮಾಡ್ಬೋದು. ಇವಾಗ ನೋಡಿ ಇನ್ನೊಂದು ಬಾಕ್ಸ್ ಒಳಗೆ ಒಂದು ಕರ್ಚಿಪ್ ಅಂದ್ರೆ ಒಂದು ಕಾಟನ್ ಬಟ್ಟೆಯನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಅಲ್ಲೂ ಸಹ ಈ ರೀತಿ ನೀಟಾಗಿ ಅದ್ ಬಟ್ಟೆಯನ್ನ ಪೂರ್ತಿಯಾಗಿ ಹೂವಿಗೆ ಸುತ್ತಬಿಟ್ಟು ಕ್ಯಾಪ್ ನ ಮುಚ್ಚಿ ಇಡ್ತಾ ಇದ್ದೀನಿ. ಇವಾಗ ನಾವ್ ಈ ರೀತಿ ಇಟ್ಟು ಫ್ರಿಡ್ಜ್ ಅಲ್ಲಿ ಇದನ್ನ ನಾವು ಯಾವಾಗ್ಲೂ ಕೆಳಗಡೆ ಭಾಗದಲ್ಲಿನೇ ಇಡ್ಬೇಕು. ಮೇಲ್ಗಡೆ ಕ್ವಿಕ್ ಚಿಲ್ ಇರುತ್ತಲ್ಲ ಅಲ್ಲಿ ಅಥವಾ ಐಸ್ ಕ್ರೀಮ್ ಎಲ್ಲ ಇಕ್ತಿವಲ್ಲ ಅಲ್ಲಿ ಇಕ್ಬಾರ್ದು. ಈ ಕೆಳಗಡೆ ಏನಿರುತ್ತೆ ನೋಡಿ ಇಲ್ಲಿ ಇಡ್ಬೇಕು. ಇವಾಗ ತುಂಬಾ ವೆದರು ಕೋಲ್ಡ್ ಇರೋದ್ರಿಂದ ಏನಾಗುತ್ತೆ, ತುಂಬಾನೇ ಬೇಗ ಐಸ್ ತರ ಆಗ್ಬಿಡುತ್ತೆ. ಹಾಗಾಗಿ ಲೋ ಅಥವಾ ಮೀಡಿಯಂ ಇದ್ರಲ್ಲೇನೆ ಫ್ರಿಡ್ಜ್ ಅನ್ನ ಇಟ್ಬಿಟ್ಟು ನಾವು ಈ ತರ ಇಡ್ಬೇಕು. ಕ್ವಿಕ್ ಚಿಲ್ಲು ಆ ತರ ಎಲ್ಲ ಇಟ್ಟು ತುಂಬಾ ಐಸ್ ಆಗ್ಬಿಟ್ಟು ಹೂವೆಲ್ಲ ಬೇಗ ಹಾಳಾಗಿ ಹೋಗುತ್ತೆ. ಇವಾಗ ನಾನು ಒಂದ್ 2-3 ದಿವಸ ಆದ್ಮೇಲೆ ತೆಗ್ದು ತೋರಿಸ್ತಾ ಇದೀನಿ. ನೋಡಿ ಈ ತರ ಆಗ್ತಾ ಮೇಲೆಲ್ಲ ಸ್ವಲ್ಪ ಈ ತರ ಸ್ವೆಟ್ ಆಗಿರುತ್ತೆ ಬಾಕ್ಸ್ ಗಳು ಫ್ರಿಡ್ಜ್ ಅಲ್ಲಿ ಇಟ್ಟಾಗ. ಇವಾಗ ತೆಗ್ದು ತೋರಿಸ್ತಾ ಇದೀನಿ. ಬಟ್ಟೆಯಲ್ಲಿ ಇಟ್ರೆ ನೀವು ಒಂದು 3 ದಿವಸ ಅಥವಾ 4 ದಿವಸ ತನಕ ಆರಾಮಾಗಿ ಇಡ್ಬೋದು, ಮತ್ತೆ ಚೇಂಜ್ ಮಾಡಂತ ಅವಶ್ಯಕತೆ ಇರಲ್ಲ. ಅದೇ ನೀವು ನ್ಯೂಸ್ ಪೇಪರ್ ಸುತ್ತಿದ್ರೆ ಅಂದ್ರೆ ನೋಡಿ ಈ ತರ ಸ್ವೆಟ್ ಆಗಿರುತ್ತೆ, ಅದೆಲ್ಲ ಬೆವುತಿರುತ್ತಲ್ವಾ, ಈ ತರ ನ್ಯೂಸ್ ಪೇಪರ್ ಸಹ ತುಂಬಾನೇ ಮೆತ್ತಗೆ ಈ ರೀತಿ ಆಗಿರುತ್ತೆ ನೋಡಿ. ಮುಟ್ಟಿ ತೋರಿಸ್ತಾ ಇದೀನಿ ನಾನು ಯಾವ ತರ ಆಗಿದೆ ಅಂತ ಹೇಳಿ. ಕ್ಯಾಪ್ ಅಲ್ಲಿ ಏನು ಅದು ತುಂಬಾ ಐಸ್ ತರ ಆಗಿರುತ್ತೆ ನೋಡಿ, ಅದೇ ನೀರು ಪೇಪರ್ ಮೇಲೆ ಬಿದ್ಬಿಟ್ಟು ಪೇಪರ್ ಸಹ ಅಷ್ಟೊಂದು ಮೆತ್ತಗಾಗಿರುತ್ತೆ. ಇವಾಗ ತೆಗ್ದು ತೋರಿಸ್ತಾ ಇದೀನಿ ನೋಡಿ. ಪೇಪರ್ ಪೂರ್ತಿಯಾಗಿ ಎಷ್ಟು ಮೆತ್ತಗಾಗಿದೆ ಅಂದ್ರೆ ನೋಡಿ, ಇಷ್ಟು ಮೆತ್ತಗಾಗ್ಬಿಟ್ಟಿದೆ. ಇವಾಗ ನಾನು ಅವತ್ತು ಇಟ್ಟಿದ್ದಕ್ಕೂ ಇವಾಗ ತೆಗ್ದು ತೋರಿಸ್ತಾ ಇರೋದಕ್ಕೂ, ಯಾವಾಗ್ಲೂ ನೀವು ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ನಲ್ಲಿ ಇಟ್ರಿ ಅಂದ್ರೆ ಈ ತರ 2 ದಿವಸಕ್ಕೊಂದ್ಸರಿ ತೆಗ್ದ್ಬಿಟ್ಟು ಚೇಂಜ್ ಮಾಡಿ ಇಡ್ಬೇಕಾಗುತ್ತೆ. ಇವಾಗ ನೋಡಿ ತುಂಬಾ ನ್ಯೂಸ್ ಪೇಪರ್ ಎಲ್ಲಿ ಒದ್ದೆ ಆಗಿ ಫುಲ್ ಜಾಸ್ತಿ ಒದ್ದೆ ಆಗಿತ್ತು ನೋಡಿ, ಅಲ್ಲಿ ಟಚ್ ಆಗಿರೋ ಹೂವು ಮಾತ್ರ ಹಾಳಾಗಿದೆ. ನಾನು ತೋರಿಸ್ತಾ ಇದೀನಿ ನೋಡಿ, ನಾನು ಯಾವ್ದೇ ರೀತಿ ಹೈಡ್ ಮಾಡಿ ತೋರಿಸ್ತಾ ಇಲ್ಲ. ಎಲ್ಲಿ ನ್ಯೂಸ್ ಪೇಪರ್ ತುಂಬಾನೇ ಸ್ವೆಟ್ ಆಗಿ ಹಾಳಾಗಿತ್ತು ಅಲ್ಲಿ ಮಾತ್ರ ಹೂವು ಟಚ್ ಆಗ್ಬಿಟ್ಟು ಆ ಭಾಗದ ಒಂದು ಹೂ ಮಾತ್ರ ಹಾಳಾಗಿದೆ. ಇಲ್ಲಿ ನೋಡಿ ಒದ್ದೆ ಆಗಿದೆ, ಇಲ್ಲಿದ್ದಂತ ಹೂ ಮಾತ್ರ ಹಾಳಾಗಿದೆ. ಅದೇ ನ್ಯೂಸ್ ಪೇಪರ್ ಸ್ವಲ್ಪ ಒದ್ದೆ ಆಗಿದೆ ನೋಡಿ, ಅಲ್ಲೆಲ್ಲ ಹೂಗಳು ಅಷ್ಟ್ ಚೆನ್ನಾಗೇ ಇದೆ. ಹಾಗಾಗಿ ನ್ಯೂಸ್ ಪೇಪರ್ ಅಲ್ಲಿ ಇಟ್ರೆ ಹೂವನ್ನ ನೀವು 2 ದಿವಸಕ್ಕೊಂದ್ಸರಿ ಈ ರೀತಿ ಚೇಂಜ್ ಮಾಡಿ ಇಡ್ಬೇಕಾಗುತ್ತೆ. ಇವಾಗ ಇನ್ನೊಂದು ಬಟ್ಟೆ ಸುತ್ತಿ ಇಟ್ಟಿದ್ದೆ ನೋಡಿ, ಆ ಹೂವನ್ನು ಸಹ ತೋರಿಸ್ತಾ ಇದ್ದೀನಿ. ಬಟ್ಟೆನೂ ಸಹ ತುಂಬಾನೇ ಮೆತ್ತಗಾಗಿರುತ್ತೆ. ಆ ಬಟ್ಟೆನು ಸ್ವೆಟ್ ಆಗಕ್ಕೆ ಏನಾದ್ರೂ ಶುರುವಾಗಿತ್ತು ಅಂದಾಗ ಅವಾಗ ಆ ಬಟ್ಟೆನ ಸಹ ತೆಗ್ದ್ಬಿಟ್ಟು ನೀವು ಇನ್ನೊಂದು ಒಣ ಬಟ್ಟೆಯನ್ನ ಹಾಕ್ಬಿಟ್ಟು ಹೂವನ್ನ ಇಟ್ರೆ
ಹೂವು ನೀಟಾಗಿರುತ್ತೆ. ಹೂವು ಇಲ್ಲೂ ಸಹ ಹೂವು ನೋಡಿ, ಈ ಬಟ್ಟೆಲಿ ಇಟ್ಟಂತ ಹೂವು ಎಲ್ಲೂ ಸಹ ಸ್ವಲ್ಪನೂ ಹಾಳಾಗಿಲ್ಲ, ಚೆನ್ನಾಗಿದೆ. ಇದೇ ರೀತಿ ಫ್ರೆಂಡ್ ನೀವು ಹಬ್ಬಕ್ಕಿಂತ ಮೊದಲು ಆರಾಮಾಗಿ ಒಂದ್ ವಾರದ ಮುಂಚೆ ಹೂ ತಗೊಂಡ್ಬಿಟ್ಟು ನೀಟಾಗಿ, ನಿಮ್ಗೆ ಅವಾಗ ಆ ಟೈಮು ಸಹ ಇರುತ್ತೆ. ನಿಮ್ಗೆ ಹೂವನ್ನ ಹಾರಗಳನ್ನ ಮಾಡ್ಕೊಳೋದಕ್ಕೆ ಆಗ್ಲಿ, ಕಟ್ಟಿ ಇಕ್ಕೋದಕ್ಕೆ ಆಗ್ಲಿ ಟೈಮು ತುಂಬಾನೇ ಇರುತ್ತೆ. ಅವಾಗ ಆರಾಮಾಗಿ ನೀವು ಕಟ್ಟಿ ಸ್ಟೋರ್ ಮಾಡ್ಕೋಬಹುದು. ಅಥವಾ ಫ್ರಿಡ್ಜ್ ಇಲ್ಲ, ನಾವು ಯಾವ ರೀತಿ ಸ್ಟೋರ್ ಮಾಡೋದು ಅಂದ್ರೆ ನೋಡಿ, ಈ ರೀತಿ ಒಂದು ಪಾತ್ರೆ ತಗೊಳ್ಳಿ, ಪಾತ್ರೆ ಅಥವಾ ಒಂದು ಬಾಕ್ಸ್ ತಗೊಳ್ಳಿ. ಆದಷ್ಟು ಸ್ವಲ್ಪ ಅದು ಗಾಳಿ ಹಡ ಆಗಿರ್ಲಿ. ಅದ್ರ ಕೆಳಗಡೆ ಒಂದು ಬಾಳೆದೆಲೆ ಇದ್ರೆ ಬಾಳೆದೆಲೆ ಆದ್ರೂ ಆಯ್ತು, ಅಥವಾ ಈ ರೀತಿ ಒಂದು ಟಿಶ್ಯೂ ಅಥವಾ ಒಂದು ನ್ಯೂಸ್ ಪೇಪರ್ ಏನಾದ್ರೂ, ಆದಷ್ಟು ಅದು ನೀರು ಹೀರ್ಕೊಳ್ಳುವಂತದ್ನ ಕೆಳಗಡೆ ಹಾಕಿ, ಇವಾಗ ಅದ್ರ ಮೇಲೆ ನೀಟಾಗಿ ಸಿಂಬೆ ತರ ಹೂವನ್ನ ಸುತ್ಬಿಟ್ಟು ಅದ್ರ ಮೇಲೆ ನಾನಿಲ್ಲಿ ತೆಳುವಾಗಿ ಒಂದು ಬಟ್ಟೆಯನ್ನ ಹಾಕ್ತಾ ಇದ್ದೀನಿ. ತುಂಬಾ ಅದು ಆ ಉಸಿರು ಕಟ್ತಾ ಇದೆ ಅನ್ನೋ ರೀತಿ ಹಾಕಿಟ್ಟಿರ್ಬಾರ್ದು, ಸ್ವಲ್ಪ ಗಾಳಿ ಆಡೋ ತರ ಬಿಟ್ಟಿರ್ಬೇಕು. ಅದ್ರ ಮೇಲೆ ಲೈಟ್ ಆಗಿ ಒಂದು ಚೂರು ನೀರನ್ನ ಸಿಂಸಿ ಆ ಒಂದು ಕ್ಯಾಪ್ ಅನ್ನ ಮುಚ್ಚಿ ಇಡ್ತೀನಿ. ಇದನ್ನ ನೀವು ನೋಡ್ತಾ ಇರ್ಬೇಕು, ಬೆಳಗ್ಗೆ ಅಥವಾ ಸಂಜೆ ಈ ರೀತಿ ಓಪನ್ ಮಾಡ್ಬಿಟ್ಟು ಅದು ತುಂಬಾ ಬಟ್ಟೆ ಡ್ರೈ ಆಗಿದೆ ಅಂದಾಗ ಅದ್ರ ಮೇಲೆ ತೆಳುವಾಗಿ ಒಂಚೂರು ನೀರ್ ಸಿಂಸ್ಬಿಟ್ಟು ಈ ತರ ಇಟ್ಟು ಆರಾಮಾಗಿ ನೀವು ಸ್ಟೋರ್ ಮಾಡ್ಕೋಬಹುದು. ಈ ತರನು ಸಹ ಇಟ್ಬಿಟ್ಟು ನೀವು 4-5 ದಿನ ಆರಾಮಾಗಿ ಸ್ಟೋರ್ ಮಾಡಿರ್ಬೋದು. ನೀವು ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ತುಂಬಾ ಫಂಕ್ಷನ್ ಇದ್ದಾಗ ನೋಡಿರ್ಬೋದು, ನೀವು ತುಂಬಾ ಹೂವನ್ನ ತಂದು ಎಲ್ಲ ಒಂದ್ ಕಡೆ ಹೂವನ್ನ ಕೆಳಗಡೆ ಒಂದು ಬಟ್ಟೆ ಹಾಕಿ ಇಟ್ಬಿಟ್ಟು ಮೇಲ್ಗಡೆನೂ ಸಹ ಒಂದು ಕಾಟನ್ ಬಟ್ಟೆ ಹಾಕಿ ನೀರನ್ನ ಚಿಮ್ಸಿ ಇಟ್ಟಿರ್ತಾರೆ. ಅಲ್ಲೂ ಸಹ ತುಂಬಾ ಹೂವು ಫ್ರೆಶ್ ಆಗೇ ಇರುತ್ತೆ. ಅದೇ ರೀತಿ ನಾನು ನನ್ನ ಹತ್ರ ಇರುವಂತ ಹೂವನ್ನ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್. ಈ ಹೂವು ಯಾವತ್ತಿಂದು ಅಂದ್ರೆ, ನಾನು ಇದೇ ಚಾನಲ್ ಅಲ್ಲಿ ಒಂದು ವಿಡಿಯೋನ ಶೇರ್ ಮಾಡಿದ್ದೆ, ಚಿಕ್ಕಪೇಟೆ ಶಾಪಿಂಗ್ ಅಂತ ಹೇಳಿ. ಅವತ್ತು ತಂದಂತ ಹೂವು ಇದು. ಸುಮಾರು ಈಗ ನಾನು ಇದನ್ನ ತಂದ್ಬಿಟ್ಟು ಒಂದು ತಿಂಗಳ ಹತ್ತತ್ರನೇ ಆಗಿದೆ ನೋಡಿ. ಇವಾಗ ಇಷ್ಟು ನನ್ನ ಹತ್ರ ಗುಲಾಬಿ ಇತ್ತು, ಹಾಗೆ ತೋರಿಸ್ತಾ ಇದೀನಿ ನಾನೊಂದು ಕ್ಲಿಪ್ಪಿಂಗ್ ಅನ್ನ. ಈ ರೀತಿ ನೋಡಿ, ಒಂದು ತಿಂಗಳಾದ್ರೂ ಸಹ ನಾವು ಹೂವನ್ನ ನೀಟಾಗಿ ಅಂದ್ರೆ ನಾವು ಜಾಗೃತಿಯಾಗಿ ನೀಟಾಗಿ ಅದನ್ನ ಚೆಕ್ ಮಾಡ್ಕೊಂಡು ಇಟ್ಕೊಂತ ಇರ್ಬೇಕು. ಆವಾಗ ನಾವು ತುಂಬಾ ದಿನಗಳ ತನಕ ಹೂವನ್ನ ಸ್ಟೋರ್ ಮಾಡಿ ಇಡ್ಬೋದು. ಈ ಟಿಪ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.